ಏನು ಕೇಳ್ಬಿಡು ಕೇಳಿ ನೋಡಿ. ಸಚಿವರು ನಾನು ಕೇಳಿದ ಪ್ರಶ್ನೆಯನ್ನು ಅವರು ತಪ್ಪಾಗಿ ತಗೊಂಡಿದ್ದಾರೆ. ನಾನು ಕೇಳುವುದು ಏನು ಅಂತ ಕೇಳಿದ್ರೆ, ಬೆಂಗಳೂರಿನಲ್ಲಿ ಇಲ್ಲಿಂದ ಅವರಿಗೆ ಮೊನ್ನೆ ಒಂದು ಪೊಲೀಸ್ ಔಟ್ಪೋಸ್ಟ್ ಚೆಕ್ ಪೋಸ್ಟ್ ಹತ್ರ ಒಂದು 100-200 ಚೆಕ್ ಪೋಸ್ಟ್ ಅಲ್ಲಿ ಯಾರೋ ಒಂದು ಕಾಂಟ್ರಾಕ್ಟರ್ ಬೆಂಗಳೂರಿನವ್ರು ಬಂದು ಹಾಕಿ, ತಮಿಳ್ನಾಡು ಇರಲಿ ಯಾರೋ ಒಬ್ಬ ಹಾಕಿದ್ದಾನೆ. ಅವನು ಸ್ಥಳೀಯ ಪೊಲೀಸ್ ಇಲಾಖೆಯವರ ಹತ್ರ ಕೂಡ ಯಾವುದೇ ಮಾಹಿತಿ ಕೊಟ್ಟಿಲ್ಲ. ಸ್ಥಳೀಯ ಆ ಜಾಗ ಯಾರ್ದು, ಮಹಾನಗರ ಪಾಲಿಕೆ, ಅವರಿಗೂ ಮಾಹಿತಿ ಕೊಟ್ಟಿಲ್ಲ. ಅವನು ಬೇಕಾಬಿಟ್ಟಿ ಬಂದು ಟೆಂಡರ್ ತಗೊಂಡಿದ್ದಾನೆ ಅಂತೇಳಿ ಅವನು ಫುಟ್ಪಾತ್ ಮೇಲೆ, ಎಲ್ಲೆಲ್ಲಿ ರಾಜಕಾಲುವೆ ಮೇಲೆ, ಯಾವ್ಯಾವ ಮೀಡಿಯನ್ ಮೇಲೆ ಕಟ್ಕೊಂಡು ಹೋಗಿದ್ದಾನೆ, ಚೆಕ್ ಪೋಸ್ಟ್ ತರ ಕಟ್ಟಿದ್ದಾನೆ. ಇವರು ಇಲ್ಲಿಂದ ಟೆಂಡರ್ ಕೊಡ್ಲಿ, ಅಲ್ಲಿ ಬಂದ ನಂತರ ಸ್ಥಳೀಯ ಸಂಸ್ಥೆ ಆಡಳಿತ ಪೊಲೀಸ್ ಇಲಾಖೆಯೊಂದಿಗೆ ಕೂತ್ಕೊಂಡು ಅವರು ನಿಗದಿಪಡಿಸಿದ ಜಾಗದಲ್ಲಿ ಹಾಕಬೇಕು. ಬಿಟ್ರೆ ಅವನು ಖುಷಿ ಬಂದ ಜಾಗದಲ್ಲಿ ಹಾಕಿಕೊಡ್ಲಿಕ್ಕೆ ಅವನ ಅಪ್ಪನ ಜಾಗ ಅಲ್ಲ, ಅದು ಮಹಾನಗರ ಪಾಲಿಕೆ ಜಾಗ. ಅವನು ಟೆಂಡರ್ ತಗೊಂಡಿದ್ದಾನೆ ಅಂತ ಹೇಳಿದ್ರೆ ನಾನು ರಸ್ತೆ ಮಧ್ಯದಲ್ಲಿ ಕಟ್ಬಿಡುದಾ? 3 ಕಡೆ ರಸ್ತೆ ಮಧ್ಯದಲ್ಲಿ ಕಟ್ಟಿದ್ದಾನೆ ಅವನು. ನಾನು ಇದನ್ನು ಯಾಕೆ ಹೇಳ್ತೇನೆ ಅಂತ ಕೇಳಿದ್ರೆ, ಸಾರ್ವಜನಿಕರು ನಗಾಡ್ತಾರೆ. ಸಾರ್ವಜನಿಕರಿಗೆ ನಿಯಮ ಗೊತ್ತಿಲ್ಲ. ಶಾಸಕರೇ ನೀವೇನು ಮಾಡ್ತೀರಿ ನೋಡಿ, ಇಲ್ಲಿ ರಸ್ತೆ ಮಧ್ಯದಲ್ಲಿ ಕಟ್ಟಿದ್ದಾರೆ ಅಂತ ನಮ್ಮ ಹತ್ರ 1000 ಪ್ರಶ್ನೆ ಕೊಡ್ತಾರೆ. ತಪ್ಪು ಮಾಡುವವರು ಇವರು, ಪ್ರಶ್ನೆಗೆ ಉತ್ತರ ನಾವು ಕೊಡ್ಬೇಕಾ? ಇದು ಒಂದು ಪ್ರಶ್ನೆ. ಎರಡನೇದು ಎಲ್ಲ ಈ ಹಿಂದೆ ನಿಯಮ ಇತ್ತು. ಹೋರ್ಡಿಂಗ್ಸ್ಗೆ ಟ್ಯಾಕ್ಸ್ ಇದೆ, ರೆವೆನ್ಯೂ ಕಲೆಕ್ಟ್ ಆಗುತ್ತೆ ಮಹಾನಗರ ಪಾಲಿಕೆಗೂ ಸ್ಥಳೀಯ ಸಂಸ್ಥೆಗಳಿಗೆ. ಇದು 1ನೇ ಭಾಗ. ನಾನು ಕೇಳುವಂಥದ್ದು, ಇಷ್ಟು ವರ್ಷದಿಂದ ಆ ಹೋರ್ಡಿಂಗ್ಸ್ಗಳಿಗೆ ಸ್ಥಳೀಯವಾಗಿ ಮಹಾನಗರ ಪಾಲಿಕೆ ಟೆಂಡರ್ ಕರೆದು ಯಾರು ಟೆಂಡರಲ್ಲಿ ಅತ್ಯಧಿಕವಾಗಿ ಕೋಟ್ ಮಾಡಿಕೊಂಡು ಭಾಗವಹಿಸ್ತಾರೆ ಅದು ಬೇರೆ. ಇವರು ಬೆಂಗಳೂರಿನಿಂದ ಹೋರ್ಡಿಂಗ್ಸ್ಗೆ, ಅಲ್ಲಿ ಮಂಗಳೂರಿನ ಹೋರ್ಡಿಂಗ್ಸ್ಗೆ ಟೆಂಡರ್ ಕರೆದಾಗ ಅದಕ್ಕೆ ಇವರು ಮಾನದಂಡ ಹಾಕ್ತಾರೆ. ಇವನ ಹತ್ರ ವರ್ಷಕ್ಕೆ ಇಷ್ಟು ಬಿಸ್ನೆಸ್ ಇರಬೇಕು. ಆ ಸ್ಥಳೀಯ 25 ವರ್ಷದಿಂದ ಮಾಡಿಕೊಂಡವನು ಅವನೇನು ಮಾಡ್ಬೇಕು ಹೇಳಿ? ಅವನು ಇಲ್ಲಿ ಬಂದು ಭಾಗವಹಿಸಲಿಕ್ಕಾಗಲ್ಲ. ಅದರಲ್ಲಿ ಆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡಿರ್ತಾನೆ, ಅವನು ಆ ಫೌಂಡೇಶನ್ ಕಟ್ಟಿರ್ತಾನೆ, ಕಬ್ಬಿಣದ ರೋಡ್ ಕಟ್ಟಿರ್ತಾನೆ, ಅದೆಲ್ಲ ಅವನು ಕಟ್ಟಿರ್ತಾನೆ. ಅವನು ಕಟ್ಟಿದ ಫೌಂಡೇಶನ್ ಮೇಲೆ ಈ ಬೆಂಗಳೂರಿನವನು ಬಂದು, ಯಾರು ತಮಿಳ್ನಾಡು ಬಂದು ಫ್ಲಕ್ಸ್ ಹಾಕ್ತಾನೆ, ಹೋರ್ಡಿಂಗ್ಸ್ ರೆಂಟ್ ಕಲೆಕ್ಟ್ ಮಾಡ್ತಾನೆ. ಇದಕ್ಕೆ ಕಾನೂನು ರೀತಿಯಲ್ಲಿ ಅವರು ಕೋರ್ಟಿಗೆ ಹೋಗಿದ್ದಾರೆ. ಕೋರ್ಟಿಗೆ ಹೋದಾಗ UD ಡಿಪಾರ್ಟ್ಮೆಂಟ್ನ ಮಹಾನಗರ ಪಾಲಿಕೆ ಅಧಿಕಾರಿಗಳು ಕೋರ್ಟಿನಲ್ಲಿ ಹಾಕಿದಂತ ಅರ್ಜಿಯನ್ನು ಹಿಂದೆ ಪಡ್ಕೊಳ್ಳಿ ಅಂತೇಳಿ ಅವರಿಗೆ ಥ್ರೆಟ್ ಕೊಡ್ತಾ ಇದ್ದಾರೆ. ನಾನು ಕೇಳೋದು, ಈ ರೀತಿ ಪರಿಸ್ಥಿತಿ ಯಾಕಾಗ್ತಾ ಇದೆ? ಇದೆಲ್ಲ ಸುಮ್ಮನೆ, ಇದು ವೇದವ್ಯಾಸು ಸುಮ್ಮನೆ ಹೇಳೋದಲ್ಲ ಸಭಾಧ್ಯಕ್ಷ. ಬೇರೆ ಮಾತಾಡಬೇಡಿ. ಯಾವುದೋ ಒಂದು ಟೆಕ್ನಿಕಲ್ ಕಾರಣ ಇಟ್ಕೊಂಡ್ಬಿಟ್ಟು ವೇದವ್ಯಾಸು ಕಾಂಟ್ರಾಕ್ಟರ್ ತರ ಮಾತಾಡುವಂಥದ್ದು ಇದು ಸರಿಯಲ್ಲ ಸಭಾಧ್ಯಕ್ಷರೇ. ಟೆಕ್ನಿಕಲ್ ಕಾರಣ ಇಟ್ಕೊಂಡು 16 ಕೋಟಿ ರೂಪಾಯಿ ನಮ್ಮ ಟ್ಯಾಕ್ಸ್ ಬರಬೇಕಾಗಿತ್ತು ಮಂಗಳೂರು ಮಹಾನಗರ ಪಾಲಿಕೆಗೆ. ಅಷ್ಟು ಜವಾಬ್ದಾರಿಯುತ ವ್ಯಕ್ತಿಗಳು ನೀವು ವೇದವ್ಯಾಸ್ ಅವರೇ. ನೀವೇ ಆಕ್ಚುಲಿ ನಿಲ್ಸ್ಬಿಟ್ಟು ಹೊಡ್ಸಾಕ್ಬೇಕಾಗಿತ್ತು ಇಷ್ಟು ತನಕ. ನೀವು ಯಾಕೆ ಸುಮ್ಮನೆ ಇದ್ರೆ? ಅನಧಿಕೃತವಾಗಿ 1 ರೂಪಾಯಿ ಟ್ಯಾಕ್ಸ್ ಕಟ್ತೀರಾ, 100 ಕೋಟಿ ಲಾಭ ಮಾಡ್ಕೊತಾವ್ರೆ ಅಲ್ಲಿ ಯಾರು ನಿಮ್ಮ ಫ್ಲೆಕ್ಸ್ ಹೋಲ್ಡರ್ಸ್. ಯಾಕೆ ಇಷ್ಟು ದಿನ ಹಂಗಾದ್ರೆ ಮಾಡಿಲ್ಲ? ಹೊಡೆದಾಕ್ತೀವಿ ಅಂತ ಕೇಳಿದ್ರೆ ಸನ್ಮಾನ್ಯ ಸಭಾಧ್ಯಕ್ಷ, ನಾವು ಅದೇ ತಗೊಂಬತ್ತಾರೆ. ವೇದವ್ಯಾಸ್ ಒಂದು ನಿಮಿಷ, ವೇದವ್ಯಾಸ್ ನಿಮ್ಗೆ ಒಂದು ನಾನು ಹೇಳ್ತಾ ಇರುವಂತದ್ದು ಏನು, ನೀವು ನಿಮಗೆ ಸರ್ಕಾರಕ್ಕೆ ರೆವೆನ್ಯೂ ಆಗಬೇಕು, ರೆವೆನ್ಯೂ ನಷ್ಟ ಆಗಬೇಕು ಅಂತ ನಾನು ಹೇಳ್ತಾ ಇಲ್ಲ. ರೆವೆನ್ಯೂ ಕಲೆಕ್ಟ್ ಮಾಡಿ ನೀವು ಬೆಂಗಳೂರಿನಿಂದ ಟೆಂಡರ್ ಕರಿತೀರಾ, ಕರ್ಕೊಳ್ಳಿ. ಆದರೆ ಅಲ್ಲಿ ಆ ಬೆಂಗಳೂರಿನಲ್ಲಿ ಟೆಂಡರ್ ಕರೆಯುವಾಗ ಯಾವ ಜಾಗ ನಿಗದಿ ಮಾಡಬೇಕು ಸ್ಥಳೀಯ ಸಂಸ್ಥೆಗೆ ಗೊತ್ತಿರಬೇಕಲ್ಲ. ಈಗ ಪೊಲೀಸ್ ಕಮಿಷನರ್ ಅವ್ರಿಗೆ ಗೊತ್ತಿಲ್ಲ. ನಾನು ಕೇಳಿದೆ ವಿಚಾರ. ಇದು ನಾನು ನಿಮ್ಮ ಹತ್ರ ಮೊನ್ನೆ ಕೇಳಿದೆ, ನೀವು ಹೇಳಿದ್ರೆ ನಮ್ಗೆ ಕೂಡ ಗೊತ್ತಿರಲ್ಲ ಅಂತೇಳಿ. ಅದು ಟೆಂಡರ್ ಕರೆದದ್ದು ಮಂಗಳೂರು ಮಹಾನಗರ ಪಾಲಿಕೆ ಅವರೇ, ಅಲ್ಲಲ್ಲ ಬೆಂಗಳೂರು ಅದು ಬೆಂಗಳೂರಿನವರಲ್ಲ, ಅಲ್ಲಿ ತಮಿಳ್ನಾಡಿನವನಿಗೆ ಆಗಿದೆ. ಯಾವ್ದ್ರಲ್ಲಿ ನಮ್ಮ ಪೋರ್ಟಲ್ ಅಲ್ಲಿ ಅವನು ಹಾಕೋ ಏನ್ ಮಾಡಿದಾನೆ, ಈ ಪೊಲೀಸ್ ಔಟ್ಪೋಸ್ಟ್ ಮಾಡ್ಲಿಕ್ಕೆ ಸಿಕ್ಕಿದ ಹಾಕಿಕೊಂಡು ಹೋಗಿದ್ದಾನೆ. ಅದಲ್ಲಿ ಲೋಕಲ್ನವ್ರದ್ದು ಪ್ರಾಬ್ಲಮ್. ಈಗ ನನ್ನ ಆಕ್ಚುಲಿ ಟೆಂಡರ್ ಆದದ್ದು ಮಂಗಳೂರು ಮಹಾನಗರ ಪಾಲಿಕೆಗೆ, ನಮ್ಮ ನಗರಸಭೆಯಲ್ಲಿ ಬಂದು ಅವನೇ ಹಾಕಿದ್ದ. ಅದು ನಾನು ಇಮಿಡಿಯೇಟ್ ತೆಗೆಸಿಬಿಟ್ಟಿದೆ ನೈಟಿಗೆ. PWD ಹೇಳಿ ಅವ್ರು ಕ್ಲಿಯರ್ ಮಾಡಿದ್ದಾರೆ. ಆದ್ರೆ ಇವರು ಎಲ್ಲಂತ ಹೇಳಿದ್ರೆ, ಯಾರಿಗಾದ್ರೂ ಈ ರೀತಿ ಕೊಟ್ಟಾಗ ಅವ್ರು ಎಲ್ಲಿ ಆಗ್ಬೇಕಂತ ಒಪ್ಪಿಗೆ ತಗೊಳ್ಬೇಕು. ಸಭಾಧ್ಯಕ್ಷರೇ, ನಾನು ಹೇಳ್ತಾ ಇರೋದು ವೇದವ್ಯಾಸ್ ಅವ್ರಿಗೆ ಯಾರ್ಯಾರು ಅನಧಿಕೃತವಾಗಿ ಹಾಕಿದ್ದಾರೆ ಸಭಾಧ್ಯಕ್ಷರೇ, ಯಾವುದು ಜನಗಳಿಗೆ ಅನುಕೂಲ
ಅನಾನುಕೂಲ ಆಗುವಂಥ ಜಾಗದಲ್ಲಿ ಎಲ್ಲೆಲ್ಲಿ ಹಾಕಿದ್ದಾರೆ ಫ್ಲೆಕ್ಸ್ ಆಗಲಿ ಅದೆಂಥದ್ದು ಪೊಲೀಸ್ ಚೌಕಿ ಆಗಲಿ ಅದೆಲ್ಲ ತೆಗೆಯುವಂಥದ್ದೇ ರೂಲ್ಸು ಸಭಾಧ್ಯಕ್ಷರೇ. ಕಾರ್ಪೊರೇಷನ್ ಎಲ್ಲಿ ಗುರುತಿಸಿದೆ ಅಂಥ ಜಾಗದಲ್ಲಿ ಮಾತ್ರ ಈ ಅಡ್ವರ್ಟೈಸ್ ಬೋರ್ಡ್ ಹಾಕ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದೀವಿ ಸಭಾಧ್ಯಕ್ಷರೇ. ಅನಧಿಕೃತವಾಗಿ ಯಾವ್ಯಾವ್ದು ಹಾಕಿದ್ದಾರೆ ಅವನ್ನೆಲ್ಲ ಒಡೆಯುವಂಥದ್ದು, ಕ್ರಿಮಿನಲ್ ಕೇಸ್ ಹಾಕುವಂಥದ್ದು ಕೆಲಸ ಸಹ ನಾವು ಮಾಡ್ತಾ ಇದೀವಿ ಸಭಾಧ್ಯಕ್ಷರೇ. ಇದರಲ್ಲಿ ಅನುಮಾನ ಬೇಡ ಸಭಾಧ್ಯಕ್ಷರೇ. ನಾನು ಏನು ಹೇಳಕೊಟ್ಟೆ ಅಂದರೆ ಸಭಾಧ್ಯಕ್ಷರೇ, ಯಾವುದೋ ಒಂದು ತಾಂತ್ರಿಕ ಕಾರಣ ಇಟ್ಕೊಂಡು 100 ಕೋಟಿ ನಷ್ಟ ಆಗಿದೆ ಸಭಾಧ್ಯಕ್ಷರೇ. ನಮಗೆ ಅಡ್ವರ್ಟೈಸು ಮಂಗಳೂರು ಅಂತ ದೊಡ್ಡ ಪಟ್ಟಣದಲ್ಲಿ ₹1 ಟ್ಯಾಕ್ಸ್ ಬರ್ತಾ ಇಲ್ಲ ಸಭಾಧ್ಯಕ್ಷರೇ. ನಮಗೆ ₹1 ಟ್ಯಾಕ್ಸ್ ಬರ್ತಾ ಇಲ್ಲ. 3 ಕೋಟಿ 60 ಲಕ್ಷ ರೂಪಾಯಿ ವಾರ್ಷಿಕವಾಗಿ ಟ್ಯಾಕ್ಸ್ ಬರುತ್ತೆ. ಈಗಾಗಲೇ ಮಂಗಳೂರು ಮಹಾನಗರ ಪಾಲಿಕೆಗೆ ನೀವು 1 ಪೈಸೆ ಬರಲ್ಲ ಅಂತ ಹೇಳ್ಬೇಡಿ. 3 crore 60 lakhs rupees every year holdings rent is coming, revenue is coming. ಸಭಾಧ್ಯಕ್ಷ ಅನ್ಅಫಿಷಿಯಲ್ ಬೋರ್ಡ್ ಯಾರು ಹಾಕಿದ್ದಾರೆ ಅವ್ರ ಬಗ್ಗೆ ಸಭಾಧ್ಯಕ್ಷ ಅವ್ರು ಅರ್ಥನೇ ಮಾಡ್ಕೊಂಡಿಲ್ಲ. ಸೆಂಟ್ರ್ ಗೆದ್ದೇಳ್ರ ನಾನೇನು ಮೈಕ್ ಪ್ರಾಬ್ಲಮ್ ಸಭಾಧ್ಯಕ್ಷ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಅನಧಿಕೃತವಾಗಿ ಯಾರ್ಯಾರು ಬೋರ್ಡ್ಗಳು ಹಾಕಿದ್ದಾರೆ ಅವರು ಟೆಕ್ನಿಕಲ್ ಕಾರ್ಡ್ಗಳನ್ನ ಹೇಳ್ಕೊಂಡು ಅವರು ₹1 ಟ್ಯಾಕ್ಸ್ ಕಟ್ತಾ ಇಲ್ಲ. ಅಂಥವ್ರ ಬೋರ್ಡ್ಗಳನ್ನ ನಾವು ಒಡೆದಾಕ್ತೀವಿ, ಅಂಥವ್ರನ್ನ ತೆರವುಗೊಳಿಸ್ತೀವಿ, ಅಂಥವ್ರು ಸಹ ಟೆಂಡರ್ ಮಾಡಿ ಸರ್ಕಾರಕ್ಕೆ ಆದಾಯ ಬರೋ ಥರ ಮಾಡ್ತೀವಿ ಅನ್ನೋದು ಅಷ್ಟೇನೆ ಸಭಾಧ್ಯಕ್ಷರೇ. ಇದರಲ್ಲಿ ಮತ್ತೆ ಇನ್ನು ಉಳಿದಿದ್ದು ಯಾವ್ಯಾವ್ದಿದೆ ಸಭಾಧ್ಯಕ್ಷ, ಸರ್ಕಾರದ್ದು ಯಾವುದಿದೆ, ಪ್ರೈವೇಟ್ ಜಾಗದಲ್ಲಿ ಯಾವುದಿದೆ, ಸ್ವಂತ ಜಾಗದಲ್ಲಿ ಯಾವ್ದು ಹಾಕೊಂಡಿದ್ದಾರೆ, ಇವೆಲ್ಲಕ್ಕೂ ಟ್ಯಾಕ್ಸ್. ಈಗ ಯಾರೋ ಒಬ್ರು ಸ್ವಂತ ಜಾಗದಲ್ಲಿ ಹಾಕುತ್ತಾರೆ ಸಭಾಧ್ಯಕ್ಷ. ಜಾಗವನ್ನು ಅವ್ರದ್ದೇ, ಫ್ಲೆಕ್ಸು ಅವ್ರದ್ದೇ. ಅವ್ರು ನಾವು ಇನ್ಸಿಸ್ಟ್ ಮಾಡೋಕ್ಕಾಗಲ್ಲ ಸಭಾಧ್ಯಕ್ಷರೇ. ಇದು ನಾವು ಹರಾಜಾಗ್ತಾ ಇದೀವಿ ಕೊಡಿ ಅಂತ ಹೇಳೋಕ್ಕಾಗ್ತಾ ಇಲ್ಲ. ಅವ್ರಿಗೆ ಕೊಡಬೇಕು, ಅವ್ರಿಗೊಂದು ದುಡ್ಡು ಫಿಕ್ಸ್ ಮಾಡ್ತೀವಿ. ಅವರು ಒಂದಷ್ಟು ಅಲ್ಪ ಪ್ರಮಾಣದ ದುಡ್ಡು ಸರ್ಕಾರಕ್ಕೆ ಕಾರ್ಪೊರೇಷನ್ ಟ್ಯಾಕ್ಸ್ ಕಟ್ಟಬೇಕು. ಎಲ್ಲೆಲ್ಲಿ ಅನಧಿಕೃತ ಸರ್ಕಾರಿ ಜಾಗದಲ್ಲಿ ಹಾಕಿದಾರಲ್ಲ ಸಭಾಧ್ಯಕ್ಷರೇ, ಅವ್ರಿಗೆ ಹೆಂಗ್ ಬಿಡಕ್ಕತ್ತದೆ ಸಭಾಧ್ಯಕ್ಷ? ಸರ್ಕಾರಿ ಜಾಗದಲ್ಲಿ ಹಾಕಿರೋವಂಥದ್ದು ಪ್ರೈವೇಟ್ ಅಡ್ವರ್ಟೈಸ್ ಹಾಕಿರೋನ್ಗೆ ನಾವು ಸರ್ಕಾರ ಫಿಕ್ಸ್ ಮಾಡ್ತೀವಿ, ಕಾರ್ಪೊರೇಷನ್ ಫಿಕ್ಸ್ ಮಾಡ್ತದೆ, ನಾವು ಟೆಂಡರ್ ಮಾಡ್ತೀವಿ. ನಾವು ಎಷ್ಟು ಫೀಸ್ ಹಾಕಿದೀವಿ ಅಷ್ಟು ಕೊಡ್ಬೇಕು. ಅವನು ಆಗಿಲ್ಲ ಅಂದ್ರೆ ಇನ್ನೊಬ್ಬನ ಬಂದು ಹಾಕತ್ತಾನೆ. ನಮ್ದು ಇಷ್ಟೇ ಸಭಾಧ್ಯಕ್ಷ. ಸಂಪೂರ್ಣವಾಗಿ ನಮಗೆ 100 ಕೋಟಿಗಳ ಆದಾಯ ಇದೆ. ಆ ಎಲ್ಲ ಆದಾಯನ ಸ್ಥಳೀಯ ಸಂಸ್ಥೆಗಳು ಕೊಡಬೇಕು ಅನ್ನೋದಷ್ಟೇ ಉದ್ದೇಶ. ನಾನು ಆಗಲೇ ಹೇಳ್ದಲ್ಲ ಸಭಾಧ್ಯಕ್ಷ, 3 ಥರವಾದ ಟ್ಯಾಕ್ಸ್ ಅನ್ನು ಕಲೆಕ್ಟ್ ಮಾಡಿ ಆಯಾ ಸ್ಥಳೀಯ ಸಂಸ್ಥೆಗಳಿಗೆ ಅನುಕೂಲ ಮಾಡೋದಷ್ಟೇ ನನ್ನ ಉದ್ದೇಶ.